ಬಟ್ ಈ ಬಾರಿ 300 ಗಡಿನೂ ದಾಟಕ್ಕಾಗಲಿಲ್ಲ, ಯಾಕೆ ಅಂತ? ಸರ್ 400 ಬಾರ್ ಅಂತ ಇದು ಮೋದಿಯವರು ಅದು ಈ ದೇಶದ ಮೇಲೆ ಇರುವಂಥ ಒಂದು ಮತದಾರ ಮೇಲೆ ಒಂದು ನಂಬಿಕೆ ಮೇಲೇ ಹೇಳ್ತಾ ಇದ್ದು. ಆ 400 ಬಾರ್ ಅನ್ನೋದನ್ನ ಇವತ್ತು ಬಂದಿಲ್ಲ ಅನ್ನೋದನ್ನ ಯಾರು ಯಾವುದೇ ಥರ ಏನನ್ನ ತಪ್ಪು ಮಾಡ್ಕೊಂಡಿದ್ದಾರೆ, ಅದು ರಾಜಕಾರಣಿಗಳು ಮಿಸ್ಟೇಕ್ ಅಲ್ಲ, ಅದು ಮೋದಿಯವ್ರ ಮಿಸ್ಟೇಕ್ ಅಲ್ಲ, ಈ ದೇಶದ ಜನಗಳು ಮಾಡಿರೋಂಥ ತಪ್ಪು. ಯಾಕಂದರೆ ಈ ದೇಶ ಯಾವ ಮಟ್ಟದಲ್ಲಿತ್ತು ಅಂದರೆ ಈ 10 ವರ್ಷದ ಹಿಂದೆ ಇವತ್ತು ಜಗತ್ತಿನಲ್ಲಿ ಮೋದಿಯವರು ಈ ಭಾರತನ ದೊಡ್ಡ ಮಟ್ಟಕ್ಕೆ ಎತ್ಕೊಂಡೋಗಿದ್ದಾರೆ. ದೇಶ ವಿದೇಶ ಪ್ರತಿಯೊಬ್ಬ ಬಡವಂಗಿ ದೇಶದಲ್ಲಿ ಏನಾನ ಸೌಲಭ್ಯಗಳು ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಸಿಕ್ಕಬೇಕು, ಪ್ರತಿಯೊಬ್ಬರಿಗೂ ಎಲ್ಲ ಥರ ಸೌಲಭ್ಯಗಳ್ನು ಸಿಕ್ಕಿದೆ. ಮತ್ತು ನೀವು ಎಲ್ಲೇ ಹೋಗಲಿ ಇನ್ಫ್ರಾಸ್ಟ್ರಕ್ಚರ್ ರೋಡ್ಗಳಾಗಲಿ ಮಗದೊಂದು ಈ ಥರದ್ದು ಎಲ್ಲ ಕೆಲಸಗಳು ಕಣ್ಮುಂದೆ ಇದೆ. ಆದರೂ ಜನ ಭಾಳ ಒಂದು ಮೋದಿ ಮೇಲೆ ಒಂದು ಅಭಿಮಾನದಿಂದ ಎಲ್ಲಿ ಏನು ತಪ್ಪಾಗಿದೆ ಅಂತ ಇವತ್ತು ನಾವು ಯಾರೂ ಎಲ್ಲೂ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ. ಇದೆಲ್ಲ ನಾವೆಲ್ಲ ಮುಂದಿನ ದಿನದಲ್ಲಿ ನಾವೆಲ್ಲ ಜನಸಾಮಾನ್ಯರು ಪ್ರತಿಯೊಬ್ಬರು ಯೋಚನೆ ಮಾಡುವಂಥದ್ದು ಇರುತ್ತೆ. ಸೊ 400 ಬಾರ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಸರ್ಕಾರನ ನಡೆಸುವಂಥ ಶಕ್ತಿ ಈಗ ನಮ್ಮ ಚಂದ್ರಬಾಬು ನಾಯ್ಡು ಆಗಲಿ, ಇನ್ನೊಬ್ಬರಾಗಲಿ, NDA ನಿತೀಶ್ ಕುಮಾರ್ ಆಗಲಿ, ಇವರೆಲ್ಲ ಸೇರಿ ಒಟ್ಟಿಗೆ ಸೇರಿ ದೇಶನ ಮುನ್ನಡೆಸಬೇಕು ಅಂತ ಎಲ್ಲರೂ ಪಣ ತೊಟ್ಟಿದ್ದಾರೆ. 8ನೇ ತಾರೀಕು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ, ಈ ದೇಶನ ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾರೆ. ನಿನ್ನೆ ಫಲಿತಾಂಶ ಪ್ರಕಟವಾಯಿತು. ನಿನ್ನೆ ದೆಹಲಿಯಲ್ಲಿ ಸಭೆ ಇತ್ತು, ನಿಮಗೆಲ್ಲ ಗೊತ್ತೇ ಇದೆ. ಸಭೆಯಲ್ಲಿ ನಿತೀಶ್ ಕುಮಾರ್ ಅವರು ಹೇಳ್ತಿದ್ದಾರೆ, ನಮಗೆ ಪ್ರಧಾನಿ ಹುದ್ದೆ ಆದರೂ ಬೇಕು, ಇಲ್ಲ ಉಪ ಪ್ರಧಾನಿ ಹುದ್ದೆ ಆದರೂ ಬೇಕು ಅಂತ ಸಂಸದರ ಮುಂದೆ ಬೇಡಿಕೆ ಇಟ್ಟಿದ್ದಾರಂತೆ. ಇದ್ರ ಮೇಲೆ ಸರ್ ಇವೆಲ್ಲ ಊಹಾಪೋಹಗಳು. ಇದೆಲ್ಲ ಏನಂದರೆ, ಯಾಕಂದರೆ ಆ ಸಭೆಯಲ್ಲಿ ಯಾರು ಹೋಗೋದಕ್ಕೂ ಆಗೋದಿಲ್ಲ. ಯಾಕಂದರೆ ಇವೆಲ್ಲ ಊಹಾಪೋಹಗಳು. ಇವೆಲ್ಲ ಏನಾಗುತ್ತೆ, ಆಪೋಸಿಷನ್ ಪಾರ್ಟಿಯವರು ಇದನ್ನೆಲ್ಲ ಹುಟ್ಟಿಸ್ಕೊಳ್ಳೋವಂಥ ವಿಚಾರಗಳು. ಈ ದೇಶಕ್ಕೆ ಈ ದೇಶ ಮುನ್ನಡಿಬೇಕು ಅಂದರೆ ಅದು ಮೋದಿಯವರಿಂದನೇ ಸಾಧ್ಯ. ಈ ಸತಿ ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಬಡವನು, ಪ್ರತಿಯೊಬ್ಬ ನಾಗರಿಕನು, ಅದು ಕಾಂಗ್ರೆಸ್ ಆಗಲಿ BJP ಆಗಲಿ ಏನೋ ಭೇದ ಭಾವ ಹೇಳ್ದಿರ ಯಾರನ್ನ ಈ ದೇಶನ ಮುನ್ನಡೆಸ್ತಾರೆ ಅಂದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಅದು ಮುಂದಿನ ದಿನದಲ್ಲಿ ಈ ಸತಿನೂ ಪ್ರಧಾನಮಂತ್ರಿ ಆಗ್ತಾರೆ. 5 ವರ್ಷ ನಿರಂತರವಾಗಿ 5 ವರ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ದಿರ ಪ್ರಧಾನಮಂತ್ರಿ ಹುದ್ದೆನ ನಿರ್ವಹಿಸ್ಕೊಂಡು ಈ ದೇಶಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋವಂಥ ಒಂದು ಶಕ್ತಿ ಆ ಭಗವಂತ ಅವರು ಕೊಡ್ತಾರೆ. ಆಮೇಲೆ ಈ ನಮ್ಮಲ್ಲಿ ಕರ್ನಾಟಕದಿಂದ ಹೋಗಿರುವಂಥವ್ರು ಈಗ NDAಯಿಂದ ಈಗ ನಮ್ಮ ಪ್ರಧಾನಮಂತ್ರಿಗಳು ದೇವೇಗೌಡರು ಸಪೋರ್ಟ್ ಮಾಡಿದ್ದಾರೆ, ಕುಮಾರಸ್ವಾಮಿ ಅವ್ರು ಗೆದ್ದಿದ್ದಾರೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅಭೂತಪೂರ್ವಕವಾಗಿ ಗೆದ್ದಿದ್ದಾರೆ. ಸೊ ಇದೆಲ್ಲ ಮತದಾರರು ಯಾವ ಥರ ಚೇಂಜ್ ಆಗ್ತಾರೆ ಅನ್ನೋದನ್ನ ಇದೆಲ್ಲ ಉದಾಹರಣೆಗಳು. ಯಾಕಂದರೆ ಅಂಥ ಘಟಾನುಘಟಿಗಳ ಮುಂದೆ ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದಿದ್ದಾರೆ ಅಂದರೆ ಸೊ ಇದೆಲ್ಲ ಒಳ್ಳೆಯ ವಿಚಾರಗಳೇ. ಸೊ ಮುಂದಿನ ದಿನದಲ್ಲಿ ದೇಶಕ್ಕೆ ಇವರೆಲ್ಲ ಕೈ ಜೋಡಿಸಿ ದೇಶಕ್ಕೆ ಉಜ್ವಲವಾದ ಭವಿಷ್ಯನ ಮೂಡಿಸ್ತಾರೆ ಅಂತ ನನ್ನೊಂದು ಮನವಿ. 3 ಖಾತೆಗಳನ್ನ ಕೇಳ್ತಾ ಇದ್ದಾರೆ. ಒಂದು ಕೃಷಿದಾಗಿರ್ಬೋದು, ಇನ್ನೊಂದು ಗ್ರಾಮೀಣಾಭಿವೃದ್ಧಿ, ಇನ್ನೊಂದು ರೈಲ್ವೆ ಕೇಳ್ತಾ ಇದ್ದಾರೆ. ಈ ಬೇಡಿಕೆಗಳನ್ನ ನರೇಂದ್ರ ಮೋದಿ ಅವರು ಈಡೇರಿಸ್ತಾರ ಅಂತ? ಯಾಕಂದರೆ ಅವ್ರ ಬೇಡಿಕೆ ಈಡೇರಿಸೋದಾದರೆ 3 ಲಕ್ಷ ಕೋಟಿ ಅನುದಾನ ಕೊಡಬೇಕಾಗುತ್ತೆ. ಆಂಧ್ರ ಆರ್ಥಿಕ ಸಹಾಯ ಆಗಲಿ, ಇದನ್ನೆಲ್ಲ ಮಾಡಿ ನರೇಂದ್ರ ಮೋದಿಯವರು NDA ಮಿತ್ರ ಪಕ್ಷಗಳೊಂದಿಗೆ ಹೊಂದಾಣಿಕೆಯಿಂದ ಹೋಗ್ತಾರಾ ಅಂತ? ಸರ್ ಈಗ ಆಂಧ್ರ ಪ್ರದೇಶದಲ್ಲಿ 3 ಲಕ್ಷ ಕೋಟಿ ಕೇಳ್ತಾ ಇದ್ದಾರೆ, ಅವರಿಗೆ ವಿಶೇಷವಾದ ಸ್ಥಾನಮಾನ ಕೇಳ್ತಾ ಇದ್ದಾರೆ, ಒರಿಸ್ಸಾದ ಅದೆಲ್ಲ ಒಳ್ಳೆಯದೇ ಸರ್. ಈಗ ಆಂಧ್ರ ಪ್ರದೇಶ ಏನು ನಮ್ಮ ದೇಶನೇ ತಾನೆ, ಅದು ಬೇರೆ ದೇಶ ಅಲ್ವಲ್ಲ. ಅವ್ರು ವಿಶೇಷವಾದ ಪ್ಯಾಕೇಜ್ ಕೇಳ್ತಾರೋ ಅವ್ರ ಸ್ವಂತ ಹುದ್ದೆಗೋಸ್ಕರ ಏನಲ್ಲ. ಅವ್ರು ಕೇಳ್ತಾ ಇರೋದು ಅವ್ರ ಒಂದು ರಾಜ್ಯ, ಒಂದು ಡೆವಲಪ್ಮೆಂಟ್ ರಾಜ್ಯ ಇರೋದು ದೇಶದಲ್ಲೇ. ಸೊ ಹಾಗಾಗಿ ಅವ್ರು ಕೇಳ್ತಾ ಇರೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್. ಅವ್ರು ಏನು ಕೇಳ್ತಾರೋ ಅದನ್ನು ಪ್ರಧಾನಮಂತ್ರಿಗಳು ಒಳ್ಳೆ ನಿರ್ಧಾರ ತಗೊಂಡು ದೇಶಕ್ಕೂ ಒಳ್ಳೇದಾಗಬೇಕು, ರಾಜ್ಯಕ್ಕೂ ಒಳ್ಳೇದಾಗಬೇಕು, ಓಟ್ ಹಾಕಿರೋ ಜನಕ್ಕೂ ಒಳ್ಳೇದಾಗಬೇಕು ಅನ್ನೋ ರೀತಿಲಿ ಒಂದು ನಿರ್ಧಾರ ತಗೋತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.